ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಬಹಳ ಜೋರಾಗಿದೆ. ಒಂದು ಕಡೆ ಮಳೆ, ಅದರ ನಡುವೆಯೂ ಕೂಡ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಜೋರಾಗಿ ನಡೀತಾ ಇದೆ. ಹೂವು ಹಣ್ಣು ವ್ಯಾಪಾರಕ್ಕಾಗಿ ಜನ ಮುಗಿಬೀಳ್ತಾ ಇದ್ದಾರೆ. ಹಬ್ಬ ಬಂತು ಅಂತಂದ್ರೆ ಸಾಕು, ಖರೀದಿ ಮಾಡಲೇಬೇಕು. ಹೂವು ಹಣ್ಣು ವ್ಯಾಪಾರಕ್ಕಾಗಿ ಜನ ಈಗ ಮುಗಿಬೀಳ್ತಾ ಇದ್ದಾರೆ. ಕೆಆರ್ ಮಾರ್ಕೆಟ್ನ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಒಂದ್ ಕಡೆಯಲ್ಲಿ ಬೆಳಗ್ಗಿನಿಂದಲೂ ಕೂಡ, ರಾತ್ರಿಯಿಂದಲೂ ಕೂಡ ಜಿಟಿ ಮಳೆ ಆಗ್ತಾ ಇದೆ. ಆ ಮಳೆಯ ಮಧ್ಯದಲ್ಲೂ ಕೂಡ ಹಬ್ಬದ ಖರೀದಿ ಬಹಳ ಜೋರಾಗಿದೆ. ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಮಾರ್ಕೆಟ್ ರೋಡ್ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ಹೂವು ಹಣ್ಣು ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳು, ಅಲಂಕಾರಿಕ ವಸ್ತುಗಳು ಇದೆಲ್ಲವನ್ನೂ ಕೂಡ ತೆಗೆದುಕೊಳ್ಳಲಿಕ್ಕೆ ಕೆಆರ್ ಮಾರ್ಕೆಟ್ಗೆ ಬೆಳಗ್ಗಿನಿಂದಲೇ ಜನರು ಆಗಮಿಸಿದ್ದಾರೆ. ಕೆಆರ್ ಮಾರ್ಕೆಟ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮಾಮೂಲಾಗಿ ಸಾಕಷ್ಟು ಜನ ಇರ್ತಾರೆ, ಆದ್ರೆ ಹಬ್ಬ ಅಂತಂದ್ರೆ ಕೇಳಬೇಕಾ? ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ರಾಜಧಾನಿಯಲ್ಲಿ ಮನೆ ಮಾಡಿದೆ. ನಾಳಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಕೂಡ ಜೋರಾಗಿರುವಂತದ್ದು. ಖರೀದಿ ಅಂತ ಕೂಡಲೇ ನಮಗೆ ನೆನಪಾಗುವಂತದ್ದೇ ಕೆಆರ್ ಮಾರ್ಕೆಟ್. ನೀವು ನೋಡಬಹುದು ಕೆಆರ್ ಮಾರ್ಕೆಟ್ ನಲ್ಲಿ ಯಾವ ರೀತಿಯಾಗಿ ಜನಜಂಗುಳಿ ಇದೆ ಅಂತ ಹೇಳಿ. ನಾಳಿನ ಹಬ್ಬಕ್ಕಾಗಿ ಖರೀದಿಗೆ ಸಿಟಿ ಜನ ಕೆಆರ್ ಮಾರ್ಕೆಟ್ ನತ್ತ ಬಂದಿದ್ದಾರೆ. ಹೂವು ಹಣ್ಣು ಪರ್ಚೇಸ್ಗೆ ಅಂತ ಹೇಳಿ ಬಂದಿರುವಂತದ್ದು. ಬೆಳಿಗ್ಗೆ 3-4 ಗಂಟೆಯಿಂದನೂ ಕೂಡ ಇದೇ ರೀತಿಯಾಗಿ ಜನ ಸೇರಿದ್ದಾರೆ. ಯಾಕಂದ್ರೆ ಕೆಆರ್ ಮಾರ್ಕೆಟ್ ನಲ್ಲಿ ಒಂದು ಫ್ರೆಶ್ ಆದಂತಹ ಹೂವು ಹಣ್ಣು ಸಿಗುತ್ತೆ ಅಂತ, ಮತ್ತೊಂದು ಬೇರೆ ಮಾರುಕಟ್ಟೆಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬೆಲೆ ಕಮ್ಮಿ, ಜೊತೆಗೆ ನೇರವಾಗಿ ತಗೊಳ್ಬಹುದು ಅನ್ನೋ ಕಾರಣಕ್ಕಾಗಿ ಮೂಲೆಗಳಿಂದ ಬಂದಿದ್ದಾರೆ. ಕೆಆರ್ ಮಾರ್ಕೆಟ್ ಇಡೀ ಜನರಿಂದ ಜಾಮ್ ಆಗಿ ಹೋಗಿದೆ. ಅಷ್ಟೇ ಅಲ್ಲ, ಅಂದ್ರೆ ಈ ಒಂದು ಜಾಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜನ ಜಾಮ್, ಇದು ವೆಹಿಕಲ್ಸ್ ಅಂತೂ ಹೋಗೋಕೆ ಚಾನ್ಸೇ ಇಲ್ಲ. ಆ ರೀತಿಯಲ್ಲಿ ಜನ ತುಂಬಿ ಹೋಗಿದ್ದಾರೆ. ಇನ್ನು ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಒಂದು ಮೊಳ ಮಲ್ಲಿಗೆ ತಗೊಂತೀರಾ ಅಂತ ಹೇಳಿದ್ರೆ 100ರಿಂದ 120 ರೂಪಾಯಿ ಕೊಡಬೇಕು. ಯಾಕಂದ್ರೆ ಮಲ್ಲಿಗೆ 700ರಿಂದ 900, 1200ವರೆಗೂ ಕೆಜಿ ತಲುಪಿದೆ. ಹಾಗೆ ಕನಕಾಂಬರ ಕೆಜಿ 1300ರಿಂದ 1600ವರೆಗೂ ತಲುಪಿದೆ. ಕಾಕಡ ಹೂ ಕೂಡ 700ರಿಂದ 800 ರೂಪಾಯಿ ಇದೆ. ಸೇವಂತಿಗೆ 800 ರೂಪಾಯಿ ಇದೆ. ಅಂದ್ರೆ ಒಂದು ಮಾರು ಸೇವಂತಿಗೆ ತಗೊಂತೀರಾ ಅಂತ ಹೇಳಿದ್ರೆ ನಿನ್ನೆ ಇಲ್ಲ 250 ರೂಪಾಯಿ ಇತ್ತು, ಇವತ್ತು 350 ರೂಪಾಯಿಂದ 500 ರೂಪಾಯಿವರೆಗೂ ಕೂಡ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಬಾಳೆಹಣ್ಣು, ಸೇಬು, ಸೀತಾಫಲ ಈ ತರ ಹಣ್ಣಿನ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಹಬ್ಬ ಬಂತು ಅಂತ ಹೇಳಿದ್ರೆ ಹೂವು ಹಣ್ಣಿಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಈ ಹಿನ್ನೆಲೆಯಲ್ಲಿ ದರ ಕೂಡ ಹೆಚ್ಚಳ ಆಗುವಂತದ್ದು. ಎಷ್ಟೇ ದರ ಹೆಚ್ಚಳ ಆದ್ರೂ ಕೂಡ ಜನ ಹಬ್ಬ ಮಾಡೋದನ್ನ ಬಿಡೋದಿಲ್ಲ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಕೆಆರ್ ಮಾರ್ಕೆಟ್ ಹತ್ರ ಬಂದು ಹೂಗಳ ಪರ್ಚೇಸ್ ಅನ್ನ ಮಾಡ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ, ಹೀಗಾಗಿ ಹೂಗಳಿಂದ ಲಕ್ಷ್ಮಿಯನ್ನ ಅಲಂಕಾರ ಮಾಡಬೇಕು, ಇಡೀ ಮನೆಯನ್ನ ಅಲಂಕಾರ ಮಾಡಬೇಕು. ಹೀಗಾಗಿ ಹೂಗಳಿಗೂ ಕೂಡ ಬೇಡಿಕೆ ಇರುವಂತದ್ದು, ಎಸ್ಪೆಷಲಿ ಶಾವಂತಿಗೆ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಈ ಏನು ಕಮಲ ಅಂತ ಹೇಳ್ತೀವಿ, ಆ ಜೋಡಿ ಕಮಲದ ಹೂವಿಗೂ ಕೂಡ ಅಷ್ಟೇ ಡಿಮ್ಯಾಂಡ್ ಇರುವಂತದ್ದು. ನಿನ್ನೆ ಎಲ್ಲ ಒಂದು ಕಮಲಕ್ಕೆ 50 ರೂಪಾಯಿ ಇತ್ತು, ಇವತ್ತು ಅದು 100 ರೂಪಾಯಿ ತಲುಪಿರುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ನಾಳಿನ ಹಬ್ಬ, ಹಾಗಾಗಿ ಇವತ್ತೇ ಎಲ್ಲರೂ ಕೂಡ ಪರ್ಚೇಸ್ ಮಾಡಿಕೊಂಡು ಹೋಗ್ತಾರೆ. ವ್ಯಾಪಾರಿಗಳು ಕೂಡ ಬೆಳಿಗ್ಗಿನಿಂದನೂ ಕಳೆದ 2-3 ದಿನಗಳಿಂದನೂ ಕೂಡ ವ್ಯಾಪಾರದ ಭರಾಟೆಯಲ್ಲಿ ತೊಡಗಿದ್ದಾರೆ. ಅಲ್ಲಲ್ಲೇ ಕೂತ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಆಗಿಂದನೂ ಕೂಡ ಇದೇ ರೀತಿಯಾಗಿ ಕ್ರೌಡ್ ಇದೆ. ಸರಿಸುಮಾರು ಬೆಳಿಗ್ಗೆ 10 ಗಂಟೆ ತನಕ ಇದೇ ರೀತಿಯ ಜನ ಬರುವಂತಹ ನಿರೀಕ್ಷೆ ಇದೆ. ಕೆಲವೊಬ್ರು ನಾಳೆ ಬೆಳಿಗ್ಗೆ ಕೂಡ ಬಂದು ಹೂವು ಹಣ್ಣುಗಳ ಪರ್ಚೇಸ್ ಅನ್ನ ಮಾಡಬಹುದು. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆ ಕಟ್ಟಿರುವಂತದ್ದು. ಕೆಆರ್ ಮಾರ್ಕೆಟ್ ನಲ್ಲಿ ಜನಜಂಗುಳಿ ಸೇರಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಬಹಳ ಜೋರಾಗಿದೆ. ಒಂದು ಕಡೆ ಮಳೆ, ಅದರ ನಡುವೆಯೂ ಕೂಡ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಜೋರಾಗಿ ನಡೀತಾ ಇದೆ. ಹೂವು ಹಣ್ಣು ವ್ಯಾಪಾರಕ್ಕಾಗಿ ಜನ ಮುಗಿಬೀಳ್ತಾ ಇದ್ದಾರೆ. ಹಬ್ಬ ಬಂತು ಅಂತಂದ್ರೆ ಸಾಕು, ಖರೀದಿ ಮಾಡಲೇಬೇಕು. ಹೂವು ಹಣ್ಣು ವ್ಯಾಪಾರಕ್ಕಾಗಿ ಜನ ಈಗ ಮುಗಿಬೀಳ್ತಾ ಇದ್ದಾರೆ. ಕೆಆರ್ ಮಾರ್ಕೆಟ್ನ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಒಂದ್ ಕಡೆಯಲ್ಲಿ ಬೆಳಗ್ಗಿನಿಂದಲೂ ಕೂಡ, ರಾತ್ರಿಯಿಂದಲೂ ಕೂಡ ಜಿಟಿ ಮಳೆ ಆಗ್ತಾ ಇದೆ.
ಆ ಮಳೆಯ ಮಧ್ಯದಲ್ಲೂ ಕೂಡ ಹಬ್ಬದ ಖರೀದಿ ಬಹಳ ಜೋರಾಗಿದೆ. ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಮಾರ್ಕೆಟ್ ರೋಡ್ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ಹೂ, ಹಣ್ಣು, ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳು, ಅಲಂಕಾರಿಕ ವಸ್ತುಗಳು ಇದೆಲ್ಲವನ್ನೂ ಕೂಡ ತೆಗೆದುಕೊಳ್ಳಲಿಕ್ಕೆ ಕೆಆರ್ ಮಾರ್ಕೆಟ್ಗೆ ಬೆಳಗ್ಗಿನಿಂದಲೇ ಜನರು ಆಗಮಿಸಿದ್ದಾರೆ. ಕೆಆರ್ ಮಾರ್ಕೆಟ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮಾಮೂಲಾಗಿ ಸಾಕಷ್ಟು ಜನ ಇರ್ತಾರೆ, ಆದ್ರೆ ಹಬ್ಬ ಅಂತಂದ್ರೆ ಕೇಳಬೇಕಾ? ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ರಾಜಧಾನಿಯಲ್ಲಿ ಮನೆ ಮಾಡಿದೆ. ನಾಳಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಕೂಡ ಜೋರಾಗಿರುವಂತದ್ದು. ಖರೀದಿ ಅಂತ ಕೂಡಲೇ ನಮಗೆ ನೆನಪಾಗುವಂತದ್ದೇ ಕೆಆರ್ ಮಾರ್ಕೆಟ್. ನೀವು ನೋಡಬಹುದು ಕೆಆರ್ ಮಾರ್ಕೆಟ್ ನಲ್ಲಿ ಯಾವ ರೀತಿಯಾಗಿ ಜನಜಂಗುಳಿ ಇದೆ ಅಂತ ಹೇಳಿ. ನಾಳಿನ ಹಬ್ಬಕ್ಕಾಗಿ ಖರೀದಿಗೆ ಸಿಟಿ ಜನ ಕೆಆರ್ ಮಾರ್ಕೆಟ್ ನತ್ತ ಬಂದಿದ್ದಾರೆ. ಹೂವು ಹಣ್ಣು ಪರ್ಚೇಸ್ಗೆ ಅಂತ ಹೇಳಿ ಬಂದಿರುವಂತದ್ದು. ಬೆಳಿಗ್ಗೆ 3-4 ಗಂಟೆಯಿಂದನೂ ಕೂಡ ಇದೇ ರೀತಿಯಾಗಿ ಜನ ಸೇರಿದ್ದಾರೆ. ಯಾಕಂದ್ರೆ ಕೆಆರ್ ಮಾರ್ಕೆಟ್ ನಲ್ಲಿ ಒಂದು ಫ್ರೆಶ್ ಆದಂತಹ ಹೂ ಹಣ್ಣು ಸಿಗುತ್ತೆ ಅಂತ, ಮತ್ತೊಂದು ಬೇರೆ ಮಾರುಕಟ್ಟೆಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬೆಲೆ ಕಮ್ಮಿ, ಜೊತೆಗೆ ನೇರವಾಗಿ ತಗೊಳ್ಬಹುದು ಅನ್ನೋ ಕಾರಣಕ್ಕಾಗಿ ಮೂಲೆಗಳಿಂದ ಬಂದಿದ್ದಾರೆ. ಕೆಆರ್ ಮಾರ್ಕೆಟ್ ಇಡೀ ಜನರಿಂದ ಜಾಮ್ ಆಗಿ ಹೋಗಿದೆ. ಅಷ್ಟೇ ಅಲ್ಲ, ಅಂದ್ರೆ ಈ ಒಂದು ಜಾಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜನ ಜಾಮ್, ಇದು ವೆಹಿಕಲ್ಸ್ ಅಂತೂ ಹೋಗೋಕೆ ಚಾನ್ಸೇ ಇಲ್ಲ, ಆ ರೀತಿಯಲ್ಲಿ ಜನ ತುಂಬ ಹೋಗಿದ್ದಾರೆ. ಇನ್ನು ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಒಂದು ಮೊಳ ಮಲ್ಲಿಗೆ ತಗೊಂತೀರಾ ಅಂತ ಹೇಳಿದ್ರೆ 100-120 ರೂಪಾಯಿ ಕೊಡಬೇಕು. ಯಾಕಂದ್ರೆ ಮಲ್ಲಿಗೆ 700 900 1200ವರೆಗೂ ಕೆಜಿ ತಲುಪಿದೆ. ಹಾಗೆ ಕನಕಾಂಬರ ಕೆಜಿ 1300 1600ವರೆಗೂ ತಲುಪಿದೆ. ಕಾಕಡ ಹೂ ಕೂಡ 700 800 ರೂಪಾಯಿ ಇದೆ. ಸೇವಂತಿಗೆ 800 ರೂಪಾಯಿ ಇದೆ. ಅಂದ್ರೆ ಒಂದು ಮಾರು ಸೇವಂತಿಗೆ ತಗೊಂತೀರಾ ಅಂತ ಹೇಳಿದ್ರೆ ನಿನ್ನೆ ಇಲ್ಲ 250 ರೂಪಾಯಿ ಇತ್ತು, ಇವತ್ತು 350 ರೂಪಾಯಿಂದ 500 ರೂಪಾಯಿವರೆಗೂ ಕೂಡ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಬಾಳೆಹಣ್ಣು, ಸೇಬು, ಸೀತಾಫಲ ಈ ತರ ಹಣ್ಣಿನ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಹಬ್ಬ ಬಂತು ಅಂತ ಹೇಳಿದ್ರೆ ಹೂವು ಹಣ್ಣುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಈ ಹಿನ್ನೆಲೆಯಲ್ಲಿ ದರ ಕೂಡ ಹೆಚ್ಚಳ ಆಗುವಂತದ್ದು. ಎಷ್ಟೇ ದರ ಹೆಚ್ಚಳ ಆದ್ರೂ ಕೂಡ ಜನ ಹಬ್ಬ ಮಾಡೋದನ್ನ ಬಿಡೋದಿಲ್ಲ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಕೆಆರ್ ಮಾರ್ಕೆಟ್ ಹತ್ರ ಬಂದು ಹೂಗಳ ಪರ್ಚೇಸ್ ಅನ್ನ ಮಾಡ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ, ಹೀಗಾಗಿ ಹೂಗಳಿಂದ ಲಕ್ಷ್ಮಿಯನ್ನ ಅಲಂಕಾರ ಮಾಡಬೇಕು, ಇಡೀ ಮನೆಯನ್ನ ಅಲಂಕಾರ ಮಾಡಬೇಕು. ಹೀಗಾಗಿ ಹೂಗಳಿಗೂ ಕೂಡ ಬೇಡಿಕೆ ಇರುವಂತದ್ದು, ಎಸ್ಪೆಷಲಿ ಶಾವಂತಿಗೆ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಈ ಏನು ಕಮಲ ಅಂತ ಹೇಳ್ತೀವಿ, ಆ ಜೋಡಿ ಕಮಲದ ಹೂವಿಗೂ ಕೂಡ ಅಷ್ಟೇ ಡಿಮ್ಯಾಂಡ್ ಇರುವಂತದ್ದು. ನಿನ್ನೆ ಎಲ್ಲ ಒಂದು ಕಮಲಕ್ಕೆ 50 ರೂಪಾಯಿ ಇತ್ತು, ಇವತ್ತು ಅದು 100 ರೂಪಾಯಿ ತಲುಪಿರುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ನಾಳಿನ ಹಬ್ಬ, ಹಾಗಾಗಿ ಇವತ್ತೇ ಎಲ್ಲರೂ ಕೂಡ ಪರ್ಚೇಸ್ ಮಾಡಿಕೊಂಡು ಹೋಗ್ತಾರೆ. ವ್ಯಾಪಾರಿಗಳು ಕೂಡ ಬೆಳಿಗ್ಗಿನಿಂದನೂ ಕಳೆದ 2-3 ದಿನಗಳಿಂದನೂ ಕೂಡ ವ್ಯಾಪಾರದ ಭರಾಟೆಯಲ್ಲಿ ತೊಡಗಿದ್ದಾರೆ. ಅಲ್ಲಲ್ಲೇ ಕೂತ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಆಗಿಂದನೂ ಕೂಡ ಇದೇ ರೀತಿಯಾಗಿ ಕ್ರೌಡ್ ಇದೆ. ಸರಿಸುಮಾರು ಬೆಳಿಗ್ಗೆ 10 ಗಂಟೆ ತನಕ ಇದೇ ರೀತಿಯ ಜನ ಬರುವಂತಹ ನಿರೀಕ್ಷೆ ಇದೆ. ಕೆಲವೊಬ್ರು ನಾಳೆ ಬೆಳಿಗ್ಗೆ ಕೂಡ ಬಂದು ಹೂವು ಹಣ್ಣುಗಳ ಪರ್ಚೇಸ್ ಅನ್ನ ಮಾಡಬಹುದು. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆ ಕಟ್ಟಿರುವಂತದ್ದು. ಕೆಆರ್ ಮಾರ್ಕೆಟ್ ನಲ್ಲಿ ಜನಜಂಗುಳಿ ಸೇರಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ.